ನಮಸ್ಕಾರ. ಯೋಗ ಅಭಿಮೂಲ್ಯನ್ ಅಭ್ಯಾಸ ಕ್ರಮದ 3ನೇ ದಿನದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ಯೋಗಾಭ್ಯಾಸದ ಪ್ರಾರಂಭ ಮಾಡೋಣ. ಯಾವುದೇ ಆರಾಮದಾಯಕ ಅಥವಾ ಧ್ಯಾನಾನುಕೂಲ ಆಸನದಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಕೋಮಲತೆಯಿಂದ ಮುಚ್ಚಿ, ಎರಡೂ ಕೈಗಳನ್ನು ಧ್ಯಾನ ಮುದ್ರೆಯಲ್ಲಿ ಇರಿಸಿ. ಎರಡೂ ಕೈಗಳನ್ನು ಈಗ ನಮಸ್ಕಾರ ಮುದ್ರೆಗೆ ತನ್ನಿ. ಸಂಗಚ್ಛತ್ವಂ ಸಂವದತ್ವಂ ಸಂಭೋ ಮನಸಿ ಜಾನಿತಾ ದೇವಾಭಾಗಂ ಯಥಾ ಪೂರ್ವೇ ಸಂಜಾನನ ಉಪಾಸತೆ ಸಂಜಾನನ ಉಪಾಸತೆ. ಎರಡು ಅಂಗೈಗಳನ್ನು ನಿಧಾನವಾಗಿ ಕಣ್ಣ ಮೇಲಿರಿಸಿ ಮತ್ತು ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಈಗ ನಾವು ಚಾಲನಾ ಕ್ರಿಯೆಗಳ ಅಭ್ಯಾಸ ಮಾಡೋಣ. ಚಾಲನಾ ಕ್ರಿಯೆಯ ಅಭ್ಯಾಸಕ್ಕಾಗಿ ನೀವಿರುವಲ್ಲಿಯೇ ಎದ್ದು ನಿಂತುಕೊಳ್ಳಿ. ಚಾಲನಾ ಕ್ರಿಯೆ ಅಭ್ಯಾಸ ಏನಿದೆ, ನಮ್ಮ ಶರೀರವನ್ನು ಸಡಿಲಗೊಳಿಸುತ್ತದೆ. ಚಾಲನಾ ಕ್ರಿಯೆಯ ಅಭ್ಯಾಸದಲ್ಲಿ ಎಲ್ಲಕ್ಕಿಂತಲೂ ಮೊದಲ ಅಭ್ಯಾಸ ನಾವು ಕುತ್ತಿಗೆಗಾಗಿ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಮತ್ತೊಂದು ಬಾರಿ ನಿಮ್ಮ ದೇಹದ ಅವಲೋಕನ ಮಾಡಿಕೊಳ್ಳಿ. ಯೋಗಾಭ್ಯಾಸಕ್ಕಾಗಿ ಸಿದ್ಧವಾಗಿ. ಒಂದು ವೇಳೆ ನಿಮ್ಮ ಭುಜ ಅಥವಾ ಕುತ್ತಿಗೆ ಬಿಗಿತವಾಗಿದ್ದರೆ ಅದನ್ನು ಸಡಿಲಗೊಳಿಸುವ ಪ್ರಯತ್ನ ಮಾಡಿ. ಕಣ್ಣುಗಳನ್ನು ತೆರೆಯಿರಿ ಮತ್ತು ಎರಡೂ ಕಾಲುಗಳ ನಡುವೆ 2 ಇಂಚಿನ ಅಂತರ ಇಡಿ. ಎರಡೂ ಕೈಗಳನ್ನು ಸೊಂಟದ ಮೇಲೆ ತನ್ನಿ. ಈಗ ನಾವು ಕುತ್ತಿಗೆಯನ್ನು ಮುಂದೆ ಅಥವಾ ಹಿಂದೆ ಬಗ್ಗಿಸುವ ಕ್ರಿಯೆಗಳ ಅಭ್ಯಾಸ ಮಾಡೋಣ. ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಮುಂದಕ್ಕೆ ಬಗ್ಗಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಕುತ್ತಿಗೆಯನ್ನು ಮಧ್ಯಕ್ಕೆ ತನ್ನಿ. ಪುನಃ ಉಸಿರನ್ನು ತುಂಬಿ ಕುತ್ತಿಗೆಯನ್ನು ಹಿಂಬದಿಗೆ ಬಗ್ಗಿಸಿ. ಉಸಿರು ತುಂಬುತ್ತಾ ತಲೆಯನ್ನು ಯಥಾಸ್ಥಿತಿಗೆ ತನ್ನಿ. ಮತ್ತೆ ಉಸಿರನ್ನು ಹೊರಬಿಡುತ್ತಾ ತಲೆಯನ್ನು ಕೆಳಗೆ ಬಗ್ಗಿಸಿ. ಪುನಃ ಉಸಿರನ್ನು ತುಂಬಿ ತಲೆಯನ್ನು ಯಥಾಸ್ಥಿತಿಗೆ ತನ್ನಿ. ಉಸಿರನ್ನು ಹೊರಬಿಡುತ್ತಾ ತಲೆಯನ್ನು ಹಿಂಭಾಗಕ್ಕೆ ಬಗ್ಗಿಸಿ. ಇಲ್ಲಿ ಕುತ್ತಿಗೆಯ ಅಗ್ರಭಾಗದಲ್ಲಿ ಬಿಗಿತ ಅಥವಾ ಎಳೆತ ಏನಿರುತ್ತೋ ಅದನ್ನು ಅನುಭವಿಸಿ. ಉಸಿರನ್ನು ತುಂಬಿಕೊಂಡು ಯಥಾಸ್ಥಿತಿಗೆ ಬನ್ನಿ. ಮತ್ತೆ ವಿಶ್ರಾಂತಿ ಮಾಡಿ. ಕುತ್ತಿಗೆಯ ಮುಂದಿನ ಕ್ರಿಯೆ ಕುತ್ತಿಗೆಯನ್ನು ಬಲಕ್ಕೆ ಅಥವಾ ಎಡಕ್ಕೆ ಬಗ್ಗಿಸುವುದು ಅಭ್ಯಾಸ. ಉಸಿರು ತುಂಬಿ, ಉಸಿರು ಹೊರಬಿಡುತ್ತಾ ತಲೆಯನ್ನು ಬಲಬದಿಗೆ ಬಗ್ಗಿಸಿ. ಬಲ ಕಿವಿಯನ್ನು ಬಲ ಹೆಗಲಿನ ಹತ್ತಿರ ತರುವ ಪ್ರಯತ್ನ ಮಾಡಿ. ಉಸಿರನ್ನು ತುಂಬಿಕೊಳ್ಳುತ್ತಾ ತಲೆಯನ್ನು ಯಥಾಸ್ಥಿತಿಗೆ ತನ್ನಿ. ಉಸಿರನ್ನು ಹೊರಬಿಡುತ್ತಾ ತಲೆಯನ್ನು ಎಡಬದಿಗೆ ಬಗ್ಗಿಸಿ. ಎಡ ಕಿವಿಯನ್ನು ಎಡ ಹೆಗಲಿನ ಸಮೀಪ ತರುವ ಪ್ರಯತ್ನ ಮಾಡಿ. ಉಸಿರನ್ನು ತುಂಬಿಕೊಂಡು ತಲೆಯನ್ನು ಯಥಾಸ್ಥಿತಿಗೆ ತನ್ನಿ. ಮತ್ತೊಂದು ಬಾರಿ ಉಸಿರನ್ನು ಹೊರಬಿಡುತ್ತಾ ತಲೆಯನ್ನು ಬಲಬದಿಗೆ ಬಗ್ಗಿಸಿ. ಪುನಃ ಉಸಿರನ್ನು ತುಂಬಿಕೊಂಡು ತಲೆಯನ್ನು ಯಥಾಸ್ಥಿತಿಗೆ ತನ್ನಿ. ಉಸಿರನ್ನು ಹೊರಬಿಡುತ್ತಾ ತಲೆಯನ್ನು ಬಲಬದಿಗೆ ಬಗ್ಗಿಸಿ. ಉಸಿರನ್ನು ತುಂಬಿಕೊಂಡು ತಲೆಯನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಮುಂದಿನ ಅಭ್ಯಾಸ ಕುತ್ತಿಗೆಯನ್ನು ಬಲಕ್ಕೆ ಮತ್ತು ಎಡಕ್ಕೆ ತಿರುಗಿಸುವ ಅಭ್ಯಾಸ. ಉಸಿರನ್ನು ತುಂಬಿ, ಉಸಿರನ್ನು ಹೊರಬಿಡುತ್ತಾ ತಲೆಯನ್ನು ಬಲಬದಿಗೆ ತಿರುಗಿಸಿ. ಆಗ ಗಲ್ಲ ಬಲ ಕಿವಿಯ ನೇರಕ್ಕೆ ಬರುತ್ತದೆ.
ಶ್ವಾಸವನ್ನು ತುಂಬಿಕೊಂಡು ಯಥಾಸ್ಥಿತಿಗೆ ಬನ್ನಿ. ಈಗ ಉಸಿರನ್ನು ಹೊರಬಿಡುತ್ತಾ ತಲೆಯನ್ನು ಎಡಬದಿಗೆ ತಿರುಗಿಸಿ. ಉಸಿರನ್ನ ತುಂಬಿಕೊಂಡು ಯಥಾಸ್ಥಿತಿಗೆ ಬನ್ನಿ. ಮತ್ತೊಮ್ಮೆ ಉಸಿರನ್ನು ಹೊರಬಿಡುತ್ತಾ ತಲೆಯನ್ನು ಬಲಬದಿಗೆ ಕೊಂಡು ಹೋಗಿ. ಉಸಿರನ್ನು ತುಂಬಿಕೊಂಡು ಯಥಾಸ್ಥಿತಿಗೆ ಬನ್ನಿ. ಈಗ ಉಸಿರನ್ನು ಹೊರಬಿಡುತ್ತಾ ತಲೆಯನ್ನು ಎಡಬದಿಗೆ ಕೊಂಡು ಹೋಗಿ. ಉಸಿರನ್ನು ತುಂಬಿಕೊಳ್ಳುತ್ತಾ ತಲೆಯನ್ನು ಯಥಾಸ್ಥಿತಿಗೆ ತನ್ನಿ. ಮುಂದಿನ ಅಭ್ಯಾಸ ಕುತ್ತಿಗೆಯನ್ನು ತಿರುಗಿಸುವ ಅಭ್ಯಾಸ. ಉಸಿರನ್ನು ಹೊರಬಿಡುತ್ತಾ ತಲೆಯನ್ನು ಕೆಳಗೆ ಬಾಗಿಸಿ. ಉಸಿರನ್ನು ತುಂಬಿಕೊಂಡು ತಲೆಯನ್ನು ಗಡಿಯಾರದ ಸೂಜಿಯ ದಿಕ್ಕಿನಲ್ಲಿ ತಿರುಗಿಸಿ. ಉಸಿರನ್ನು ಹೊರಬಿಡುತ್ತಾ ತಲೆಯನ್ನು ಮುಂಭಾಗಕ್ಕೆ ತನ್ನಿ. ಈ ಅಭ್ಯಾಸವು ಇನ್ನೊಮ್ಮೆ ಪುನರಾವರ್ತಿಸಿ. ಈಗ ಉಸಿರನ್ನು ತುಂಬಿಕೊಂಡು ತಲೆಯನ್ನು ವಿರುದ್ಧ ದಿಕ್ಕಿನಲ್ಲಿ ಹಿಂದೆ ತೆಗೆದುಕೊಂಡು ಹೋಗಿ. ಉಸಿರನ್ನು ಹೊರಬಿಡುತ್ತಾ ತಲೆಯನ್ನು ಮುಂದೆ ತನ್ನಿ. ಈ ಅಭ್ಯಾಸವನ್ನು ಪುನರಾವರ್ತಿಸಿ. ಉಸಿರನ್ನ ಎಳೆದುಕೊಳ್ಳುತ್ತಾ ತಲೆಯನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಮತ್ತೆ ಕೈಗಳನ್ನು ಪುನಃ ಯಥಾಸ್ಥಿತಿಗೆ ತನ್ನಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಈ ಕ್ರಿಯೆಯ ಪ್ರಭಾವ ನಿಮ್ಮ ಕುತ್ತಿಗೆಯ ಮೇಲೆ ಬಂದಿರುವುದನ್ನು ನೀವು ಅನುಭವಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಮುಂದಿನ ಅಭ್ಯಾಸ ಸ್ಕಂದ ಸಂಚಾಲನೆ. ಫ್ರೋಜನ್ ಶೋಲ್ಡರ್ನ ತೊಂದರೆ ಇದ್ದವರು ಈ ಅಭ್ಯಾಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಶ್ವಾಸ ತುಂಬಿಕೊಂಡು 2 ಭುಜಗಳನ್ನು ಪಕ್ಕದಿಂದ ಮೇಲೆತ್ತಿ ಅಂಗೈಗಳು ಹೊರಭಾಗಕ್ಕೆ ತೆರೆದುಕೊಂಡಿರಬೇಕು. ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಮತ್ತೆ ಯಥಾಸ್ಥಿತಿಗೆ ತನ್ನಿ. ಮತ್ತೊಮ್ಮೆ ಶ್ವಾಸ ತೆಗೆದುಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಮತ್ತೆ ಸಾಮಾನ್ಯ ಸ್ಥಿತಿಗೆ ತನ್ನಿ. ಮುಂದಿನ ಅಭ್ಯಾಸ ಅಸ್ಕಲನ ಚಕ್ರ ಅಭ್ಯಾಸ. ಉಸಿರನ್ನ ಎಳೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನು ಭುಜದ ಎತ್ತರಕ್ಕೆ ಎತ್ತಿ. ನಿಮ್ಮ ಬೆರಳುಗಳನ್ನು ನಿಮ್ಮ ಭುಜದ ಮೇಲಿಡಿ. 2 ಮುಂಗೈಗಳನ್ನು ಮುಂದೆ ತಂದು ಪರಸ್ಪರ ಮುಟ್ಟಿಸಿ. ಉಸಿರನ್ನ ತುಂಬಿಕೊಂಡು ಮುಂಗೈಯನ್ನ ಮೇಲೆತ್ತಿ. ಈಗ ಉಸಿರನ್ನು ಹೊರಬಿಡುತ್ತಾ ಮುಂಗೈಗಳನ್ನು ಯಥಾಸ್ಥಿತಿಗೆ ತನ್ನಿ. ಈ ಅಭ್ಯಾಸವನ್ನು ಮತ್ತೊಂದು ಬಾರಿ ಪುನರಾವರ್ತಿಸಿ. ಈಗ ವಿರುದ್ಧ ದಿಕ್ಕಿನಲ್ಲಿ ಈ ಅಭ್ಯಾಸವನ್ನು 2 ಬಾರಿ ಮಾಡಿ. ಉಸಿರು ತುಂಬಿಕೊಳ್ಳುತ್ತಾ ಮುಂಗೈಯನ್ನು ಪಕ್ಕದಿಂದ ಮೇಲೆತ್ತಿ. ಈಗ ಉಸಿರನ್ನು ತುಂಬಿಕೊಳ್ಳುತ್ತಾ ಮುಂಗೈಯನ್ನು ಪಕ್ಕದಿಂದ ನೇರವಾಗಿಸಿ ಮತ್ತು ಉಸಿರನ್ನು ಹೊರಬಿಡುತ್ತಾ 2 ಭುಜಗಳನ್ನು ಪುನಃ ಯಥಾಸ್ಥಿತಿಗೆ ತನ್ನಿ. ಮುಂದಿನ ಅಭ್ಯಾಸ ಕಟಿಚಾಲನಾ ಕ್ರಿಯೆ. ಸೊಂಟದ ನೋವಿದೆ ಅಂತಾದರೆ ಈ ಅಭ್ಯಾಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ. ಕಟಿಚಕ್ರದಲ್ಲಿ ನಾವು ಮೊದಲ ಅಭ್ಯಾಸವನ್ನು ಸೊಂಟಕ್ಕಾಗಿ ಮುಂದೆ ಅಥವಾ ಹಿಂದಕ್ಕೆ ಬಾಗುವಂತಹ ಅಭ್ಯಾಸ ಮಾಡೋಣ. ನಿಧಾನವಾಗಿ 2 ಕಾಲುಗಳ ಮಧ್ಯೆ 2 ರಿಂದ 3 ಅಡಿಯ ಅಂತರ ಇಡಿ. ಉಸಿರನ್ನು ಎಳೆದುಕೊಳ್ಳುತ್ತಾ 2 ಕೈಗಳನ್ನು ಭುಜಕ್ಕೆ ಸಮನಾಗಿ ಮೇಲೆ ತನ್ನಿ. ಉಸಿರನ್ನು ಹೊರಬಿಡುತ್ತಾ ಹಿಂಭಾಗಕ್ಕೆ ಬಾಗಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಭಾಗಕ್ಕೆ ಬನ್ನಿ. ಉಸಿರನ್ನು ಹೊರಬಿಡುತ್ತಾ ಮುಂದಕ್ಕೆ ಬಾಗಿ. ನಿಮ್ಮ 2 ಕೈಗಳನ್ನು 2 ಪಾದಗಳ ನಡುವೆ ಇಡುವ ಪ್ರಯತ್ನ ಮಾಡಿ. ಉಸಿರು ತುಂಬಿಕೊಳ್ಳುತ್ತಾ ಯಥಾಸ್ಥಿತಿಗೆ ಬನ್ನಿ. ಈ ಅಭ್ಯಾಸವನ್ನು ಮತ್ತೊಮ್ಮೆ ಪುನರಾವರ್ತಿಸಿ. ಉಸಿರು ಹೊರಬಿಡುತ್ತಾ ಹಿಂದಕ್ಕೆ ಬಾಗಿ. ಉಸಿರು ತುಂಬಿಕೊಳ್ಳುತ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನು ಹೊರಬಿಡುತ್ತಾ ಮುಂದಕ್ಕೆ ಬಾಗಿ.
ಶ್ವಾಸ ತುಂಬಿಕೊಳ್ಳುತ್ತಾ ಸಾಮಾನ್ಯ ಸ್ಥಿತಿಗೆ ಬನ್ನಿ. ಎರಡೂ ಕೈಗಳನ್ನು ಪಕ್ಕದಿಂದ ಕೆಳಗೆ ತನ್ನಿ. ಎರಡೂ ಕಾಲುಗಳನ್ನು ಯಥಾಸ್ಥಿತಿಗೆ ತನ್ನಿ. ಕಟಿಚಾಲನೆಯ ಮುಂದಿನ ಕ್ರಿಯೆಗಾಗಿ ಎರಡೂ ಕಾಲುಗಳನ್ನು ಭುಜಕ್ಕೆ ಸಮಾನವಾಗಿ ದೂರವಿರಿಸಿ. ಎರಡೂ ಕೈಗಳನ್ನು ಭುಜಕ್ಕೆ ಸಮನಾಗಿ ಮುಂಭಾಗದಲ್ಲಿ ಮೇಲೆತ್ತಿ. ಅಂಗೈಗಳು ಪರಸ್ಪರ ಅಭಿಮುಖವಾಗಿರಲಿ. ಉಸಿರನ್ನು ಹೊರಬಿಡುತ್ತಾ ಶರೀರವನ್ನು ಬಲಬದಿಗೆ ತಿರುಗಿಸಿ. ಶ್ವಾಸವನ್ನು ತುಂಬಿಕೊಳ್ಳುತ್ತಾ ನಿಮ್ಮ ಶರೀರವನ್ನು ನೇರವಾಗಿಸಿ. ಶ್ವಾಸವನ್ನು ಹೊರಬಿಡುತ್ತಾ ಶರೀರವನ್ನು ಎಡಬದಿಗೆ ತಿರುಗಿಸಿ. ಶರೀರವನ್ನು ತುಂಬಿಕೊಳ್ಳುತ್ತಾ ಶರೀರವನ್ನು ಮತ್ತೆ ಯಥಾಸ್ಥಿತಿಗೆ ತನ್ನಿ. ಪುನಃ ಉಸಿರನ್ನು ಹೊರಗೆ ಬಿಡುತ್ತಾ ಶರೀರವನ್ನು ಬಲಬದಿಗೆ ತಿರುಗಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಶರೀರವನ್ನು ನೇರವಾಗಿಸಿ. ಉಸಿರನ್ನು ಹೊರಬಿಡುತ್ತಾ ಶರೀರವನ್ನು ಎಡಬದಿಗೆ ತಿರುಗಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಶರೀರವನ್ನು ಮಧ್ಯಭಾಗಕ್ಕೆ ಯಥಾಸ್ಥಿತಿಗೆ ತನ್ನಿ. ಕೈಗಳನ್ನು ಸಹ ಯಥಾಸ್ಥಿತಿಗೆ ತನ್ನಿ. ಕಣ್ಣುಗಳನ್ನು ಮುಚ್ಚಿ, ಕಾಲುಗಳನ್ನು ಜೋಡಿಸಿ. ಮುಂದಿನ ಅಭ್ಯಾಸ ಮಂಡಿಯ ಚಾಲನೆಯ ಅಭ್ಯಾಸ. ಇದಕ್ಕಾಗಿ ಸಹ ನೀವು ಕಾಲುಗಳನ್ನು ನಿಮ್ಮ ಭುಜಕ್ಕೆ ಸಮಾನವಾಗಿ ದೂರ ಇರಿಸಬೇಕು. ಯಾರಿಗೇ ಆಗಲಿ ಮಂಡಿ ನೋವು ಇದೆ ಎಂದಾದರೆ ಈ ಕ್ರಿಯೆಯ ಅಭ್ಯಾಸ ಮಾಡಬೇಡಿ. ಉಸಿರನ್ನು ತುಂಬಿಕೊಂಡು ನಿಮ್ಮ ಕೈಗಳನ್ನು ಭುಜಕ್ಕೆ ಸಮನಾಗಿ ಮುಂಭಾಗಕ್ಕೆ ತನ್ನಿ. ಉಸಿರನ್ನ ಹೊರಬಿಡುತ್ತಾ ನೀವು ಮೊಣಕಾಲುಗಳನ್ನು ಬಗ್ಗಿಸಿ ಕುಳಿತುಕೊಳ್ಳುವ ಸ್ಥಿತಿಗೆ ಬನ್ನಿ. ಕೊನೆಯ ಸ್ಥಿತಿಯಲ್ಲಿ ನಿಮ್ಮ ನಿತಂಬಗಳು ನೆಲಕ್ಕೆ ಸಮಾನಾಂತರವಾಗಿರಬೇಕು. ಉಸಿರನ್ನು ತುಂಬಿಕೊಂಡು ಹಿಂದಕ್ಕೆ ಬನ್ನಿ. ಈ ಅಭ್ಯಾಸವನ್ನ ಪುನರಾವರ್ತಿಸಿ. ಉಸಿರನ್ನು ಹೊರಬಿಡುತ್ತಾ ಕುಳಿತುಕೊಳ್ಳುವ ಸ್ಥಿತಿಗೆ ಬನ್ನಿ. ಶ್ವಾಸವನ್ನು ತುಂಬಿಕೊಂಡು ಮೊದಲನ ಸ್ಥಿತಿಗೆ ಬನ್ನಿ. ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ ಮತ್ತು ವಿಶ್ರಾಮ ಸ್ಥಿತಿಗೆ ಬನ್ನಿ. ಈಗ ನಾವು ಯೋಗಾಸನದ ಅಭ್ಯಾಸ ಮಾಡೋಣ. ಮೊದಲ ಅಭ್ಯಾಸ ತಾಡಾಸನ. ಮೊಣಕಾಲು ನೋವಿದ್ರೆ ಅಥವಾ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ದರೆ ದಯವಿಟ್ಟು ಈ ಆಸನದ ಅಭ್ಯಾಸ ಮಾಡಬೇಡಿ. ತಾಡಾಸನದ ಸಿದ್ಧತೆ ಮಾಡಿಕೊಳ್ಳೋಣ. ಕಾಲುಗಳ ನಡುವೆ 2 ಇಂಚು ಅಂತರ ಇಡಿ. ಶ್ವಾಸವನ್ನು ತುಂಬಿಕೊಂಡು ಕೈಗಳನ್ನು ಮುಂಭಾಗದಲ್ಲಿ ಭುಜಕ್ಕೆ ಸಮನಾಗಿ ತನ್ನಿ. ಉಸಿರನ್ನು ಹೊರಬಿಡುತ್ತಾ ಎರಡೂ ಕೈಗಳ ಬೆರಳುಗಳನ್ನು ಪರಸ್ಪರ ಸಿಲುಕಿಸಿಕೊಂಡು ಅಂಗೈಯನ್ನು ಹೊರಭಾಗಕ್ಕೆ ತನ್ನಿ. ಉಸಿರನ್ನು ತುಂಬಿಕೊಂಡು ಕೈಗಳನ್ನು ಮೇಲೆತ್ತಿ. ಹಿಂಗಾಲನ್ನು ಮೇಲೆತ್ತಿ ಮುಂಗಾಲಿನ ಮೇಲೆ ಸಮತೋಲನ ಕಾಪಾಡಿಕೊಳ್ಳಿ. ಉಸಿರನ್ನು ಸಾಮಾನ್ಯವಾಗಿರಿಸಿಕೊಳ್ಳಿ. ಈ ಆಸನ ಶರೀರದಲ್ಲಿ ಸಮತೋಲನೆ ಮತ್ತು ದೃಢತೆಯನ್ನು ಒದಗಿಸುತ್ತದೆ. ಹಿಂಗಾಲನ್ನು ಯಥಾಸ್ಥಿತಿಗೆ ತನ್ನಿ. ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಕೂಡ ಯಥಾಸ್ಥಿತಿಗೆ ತನ್ನಿ. ಈಗ ವಿಶ್ರಾಮ ಸ್ಥಿತಿಗೆ ಬನ್ನಿ. ಮುಂದಿನ ಅಭ್ಯಾಸ ಅರ್ಧಚಕ್ರಾಸನ. ಕಾಲುಗಳ ನಡುವೆ 2 ಇಂಚಿನ ಅಂತರ ಇರಿಸಿಕೊಳ್ಳಿ. ನಿಮ್ಮ ಕೈಗಳನ್ನು ಸೊಂಟದ ಮೇಲಿರಿಸಿ. ನಿಮ್ಮ 2 ಮುಂಗೈಗಳನ್ನು ಸಮಾನ ಅಂತರದಲ್ಲಿರಿಸಿ. ಉಸಿರನ್ನು ತುಂಬಿಕೊಂಡು ತಲೆ ಮತ್ತು ಸೊಂಟವನ್ನು ಹಿಂದಕ್ಕೆ ಬಾಗಿಸಿ. ಉಸಿರನ್ನು ಹೊರಬಿಟ್ಟು ಸಾಮಾನ್ಯ ಉಸಿರಾಟದೊಂದಿಗೆ ಈ ಆಸನದಲ್ಲಿ ಇರಿ. ಈ ಆಸನ ನಮ್ಮ ದೇಹದಲ್ಲಿ ಉಸಿರಾಟ ವ್ಯವಸ್ಥೆಯನ್ನು ಉತ್ತಮಗೊಳಿಸಲು ಸಹಾಯಕವಾಗುತ್ತೆ. ಉಸಿರನ್ನು ತುಂಬಿಕೊಂಡು ತಲೆಯನ್ನು ಯಥಾಸ್ಥಿತಿಗೆ ತನ್ನಿ. ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಕೈಗಳನ್ನು ಯಥಾಸ್ಥಿತಿಗೆ ತನ್ನಿ ಮತ್ತು ವಿಶ್ರಾಮ ಸ್ಥಿತಿಗೆ ಬನ್ನಿ. ಈಗ ನಾವು ಕುಳಿತುಕೊಂಡು ಮಾಡುವಂತಹ ಆಸನಗಳ ಅಭ್ಯಾಸ ಮಾಡೋಣ. ನಿಧಾನವಾಗಿ ನಿಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳಿ. ದಂಡಾಸನಕ್ಕಾಗಿ 2 ಕಾಲುಗಳನ್ನು ನೆಟ್ಟಗಾಗಿಸಿ. 2 ಕೈಗಳ ಅಂಗೈಗಳನ್ನು ಸೊಂಟದ ಬಳಿ ಇರಿಸಿ.
ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ದಂಡಾಸನ. ಕುಳಿತುಕೊಂಡು ಮಾಡುವಂತಹ ಆಸನಗಳಲ್ಲಿ ಎಲ್ಲಕ್ಕೂ ಮೊದಲು ನಾವು ಈ ಆಸನವನ್ನು ಮಾಡೋಣ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಈಗ ನಾವು ವಜ್ರಾಸನದಲ್ಲಿ ಕುಳಿತುಕೊಳ್ಳೋಣ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಬಲಗಾಲನ್ನು ಮಡಚಿ ಹಿಂಭಾಗಕ್ಕೆ ತನ್ನಿ. ಇದೇ ರೀತಿ ನೀವು ಎಡಗಾಲನ್ನು ಕೂಡ ಮಂಡಿಯಿಂದ ಮಡಚಿ. ಸೊಂಟ ಮತ್ತು ಕುತ್ತಿಗೆಯನ್ನು ನೇರವಾಗಿರಿಸಿ. ಎರಡೂ ಅಂಗೈಗಳನ್ನು ಮಂಡಿಯ ಮೇಲಿಡಿ. ಸಮಾನವಾದಂತಹ ಉಸಿರಾಟದೊಂದಿಗೆ ಈ ಆಸನದಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ. ಮುಂದಿನ ಅಭ್ಯಾಸ ಅರ್ಧ ಉಷ್ಟ್ರಾಸನ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ನಿಮ್ಮ ಮೊಣಕಾಲ ಮೇಲೆ ನಿಂತುಕೊಳ್ಳಿ. ಕೈಗಳನ್ನು ಸೊಂಟದ ಮೇಲಿಡಿ. ಉಸಿರನ್ನ ಎಳೆದುಕೊಳ್ಳುತ್ತಾ ಸೊಂಟ ಮತ್ತು ತಲೆಯನ್ನು ಹಿಂದಕ್ಕೆ ಬಾಗಿಸಿ. ಸಾಧ್ಯವಾದಷ್ಟು ಮಾತ್ರವೇ ಬಗ್ಗಿಸಿ. ಮತ್ತೆ ಸಾಮಾನ್ಯವಾಗಿ ಉಸಿರಾಡಿಕೊಳ್ಳುತ್ತಾ ಇದೇ ಆಸನದಲ್ಲಿ ಸ್ವಲ್ಪ ಹೊತ್ತು ಇರಿ. ಈ ಆಸನದಿಂದ ನಿಮ್ಮ ಸೊಂಟದ ನೋವು ಸರಿಯಾಗಲು ಸಹಾಯಕವಾಗುತ್ತದೆ. ಶ್ವಾಸವನ್ನು ತುಂಬಿಕೊಂಡು ಮತ್ತೆ ವಜ್ರಾಸನದ ಸ್ಥಿತಿಗೆ ಬನ್ನಿ. ಈಗ ವಿಶ್ರಾಮ ಸ್ಥಿತಿಗೆ ಬನ್ನಿ. ಮುಂದಿನ ಅಭ್ಯಾಸ ಶಶಕಾಸನ. ಅರ್ಧ ಉಷ್ಟ್ರಾಸನದ ನಂತರ ನಾವು ಅದಕ್ಕೆ ವಿರೋಧವಾದಂಥ ಆಸನವನ್ನು ಮಾಡಬೇಕು. ಅದು ಶಶಕಾಸನ. ಎರಡೂ ಮಂಡಿಗಳ ಮಧ್ಯೆ ಕೆಲವು ಇಂಚುಗಳ ಅಂತರ ಇಡಿ. ಕೈಗಳನ್ನು ಮೊಣಕಾಲುಗಳ ಮಧ್ಯೆ ಇರಿಸಿ. ಶ್ವಾಸವನ್ನು ಹೊರಬಿಡುತ್ತಾ ನಿತಂಬವನ್ನು ಎತ್ತದೆ ದೇಹವನ್ನು ಮುಂದಕ್ಕೆ ಬಾಗಿಸಿ. ಎದೆ ಮತ್ತು ಗಲ್ಲ ನೆಲವನ್ನ ಮುಟ್ಟಬೇಕು ಮತ್ತು ಈ ಆಸನದಲ್ಲಿ ಯಥಾಪ್ರಕಾರ ಉಸಿರಾಡುತ್ತೀರಿ. ಈ ಆಸನದಲ್ಲಿ ಸ್ವಲ್ಪ ಹೊತ್ತು ಇರಿ. ಈ ಆಸನವು ಟೆನ್ಷನ್ ಅಥವಾ ಗಾಬರಿಯನ್ನು ಕಡಿಮೆಗೊಳಿಸಲು ಸಹಾಯಕವಾಗುತ್ತದೆ. ಉಸಿರನ್ನು ತುಂಬಿಕೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ಬನ್ನಿ. ಮತ್ತೆ ಪುನಃ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಈಗ ವಿಶ್ರಾಮ ಸ್ಥಿತಿಗೆ ಬನ್ನಿ. ಈಗ ನಾವು ಹೊಟ್ಟೆಯ ಬಲದಿಂದ ಮಲಗುವಂತಹ ಅಭ್ಯಾಸವನ್ನು ಮಾಡೋಣ. ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ. ಮೊದಲ ಅಭ್ಯಾಸ ಮಕರಾಸನ. ನಿಮ್ಮ ಎರಡೂ ಕಾಲುಗಳ ಮಧ್ಯೆ ಕೆಲವು ಇಂಚುಗಳ ಅಂತರ ಇಡಿ ಮತ್ತು ಎರಡೂ ಕಾಲುಗಳ ಬೆರಳುಗಳು ಹೊರಮುಖವಾಗಿರಬೇಕು. ಎರಡೂ ಮುಂಗೈಗಳನ್ನು ಬಾಗಿಸುತ್ತಾ ಅಂಗೈಯನ್ನು ಅಂಗೈಯ ಮೇಲಿಡಿ. ಈಗ ನಿಮ್ಮ ತಲೆಯನ್ನು ಅಂಗೈಯ ಮೇಲಿಡಿ ಮತ್ತು ವಿಶ್ರಾಂತಿ ಮಾಡಿ. ಮುಂದಿನ ಆಸನ ಸರಳ ಭುಜಂಗಾಸನ. ಎರಡೂ ಕಾಲುಗಳನ್ನು ಜೋಡಿಸಿ ಉಸಿರನ್ನು ಎಳೆದುಕೊಂಡು ನಿಮ್ಮ ಎರಡೂ ಕೈಗಳನ್ನು ನೇರವಾಗಿಸಿ ಮುಂದೆ ತನ್ನಿ. ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಬಗ್ಗಿಸಿ ಮತ್ತೆ ನಿಮ್ಮ ಅಂಗೈಗಳನ್ನು ತಲೆಯ ಬಳಿ ಇಟ್ಟು ಮುಂಗೈಗಳನ್ನು ನೆಲದ ಮೇಲೆ ಇರಿಸಿ. ಈಗ ನಿಧಾನವಾಗಿ ಉಸಿರು ತುಂಬಿಕೊಂಡು ನಿಮ್ಮ ಗಲ್ಲವನ್ನು ಮತ್ತು ಎದೆಯನ್ನು ನಾಭಿಯ ತನಕ ಮೇಲೆ ಎತ್ತಲು ಪ್ರಯತ್ನಿಸಿ. ನಿಮ್ಮ ಎರಡೂ ಕೈಗಳನ್ನು ಸಮಾನ ಅಂತರದಲ್ಲಿ ಇರಿಸಿಕೊಂಡು ನೆಲದ ಮೇಲಿಡಿ. ಇದರ ಅವಲೋಕನ ಖಂಡಿತ ಮಾಡಬೇಕು. ಸಹಜವಾದ ಉಸಿರಾಟದೊಂದಿಗೆ ಈ ಆಸನದಲ್ಲಿರಿ. ಈ ಆಸನ ನಿಮ್ಮ ಉಸಿರಾಟ ಸಮಸ್ಯೆಯನ್ನು ಸುಧಾರಿಸುತ್ತದೆ, ಹೊಟ್ಟೆಯ ಕೊಬ್ಬನ್ನು ಕಡಿಮೆಗೊಳಿಸುತ್ತದೆ ಮತ್ತು ಮಲಬದ್ಧತೆಯನ್ನ ನಿವಾರಿಸುವಲ್ಲಿ ಸಹಾಯಕ. ಈಗ ಉಸಿರನ್ನು ಹೊರಬಿಡುತ್ತಾ ಸಾಮಾನ್ಯ ಸ್ಥಿತಿಗೆ ಬನ್ನಿ. ಮತ್ತೆ ಪುನಃ ಮಕರಾಸನದಲ್ಲಿ ವಿಶ್ರಾಂತಿ ಪಡೆಯಿರಿ. ಈಗ ನಾವು ಅಂಗಾತ ಮಲಗಿ ಮಾಡುವಂತಹ ಆಸನಗಳ ಅಭ್ಯಾಸ ಮಾಡೋಣ. ನಿಮ್ಮ ಎಡ
ಅಥವಾ ಬಲಮಗ್ಗುಲಿಂದ ತಿರುಗಿ ಬೆನ್ನ ಮೇಲೆ ಮಲಗಿ. ಶರೀರವನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಆಸನದ ಸಿದ್ಧತೆಗಾಗಿ ನಿಮ್ಮ ಶರೀರವನ್ನು ಸಿದ್ಧಗೊಳಿಸಿ. ಮುಂದಿನ ಆಸನ ಪವನ ಮುಕ್ತಾಸನ. ನಿಮ್ಮ ಕಾಲುಗಳನ್ನು ಜೋಡಿಸಿ ಮತ್ತು ಉಸಿರನ್ನು ತುಂಬಿಕೊಳ್ಳುತ್ತಾ 2 ಕಾಲುಗಳನ್ನು 90 ಡಿಗ್ರಿ ತನಕ ಎತ್ತಿ, ಉಸಿರನ್ನು ಹೊರಬಿಡುತ್ತಾ ಮೊಣಕಾಲುಗಳನ್ನು ಬಗ್ಗಿಸಿ ನಿಮ್ಮ ಎದೆ ತನಕ ತನ್ನಿ. 2 ಕೈಗಳ ಬೆರಳುಗಳನ್ನು ಪರಸ್ಪರ ಇಂಟರ್ಲಾಕ್ ಮಾಡಿ ನಿಮ್ಮ ಮೊಣಕಾಲುಗಳನ್ನು ಹಿಡಿದುಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ತಲೆಯನ್ನ ಮೇಲೆತ್ತಿ ಮತ್ತು ನಿಮ್ಮ ಗಡ್ಡ ಅಥವಾ ನಾಸಿಕವನ್ನು ಮೊಣಕಾಲ ತನಕ ತರುವ ಪ್ರಯತ್ನ ಮಾಡಿ. ಸಾಮಾನ್ಯ ಉಸಿರಾಟದೊಂದಿಗೆ ಇದೇ ಆಸನದಲ್ಲಿ ಸ್ವಲ್ಪ ಹೊತ್ತು ಇರಿ. ಈ ಆಸನವು ನಿಮ್ಮ ಜೀರ್ಣಶಕ್ತಿಯನ್ನು ಬಲಿಷ್ಠಗೊಳಿಸಲು ಸಹಾಯಕವಾಗಿದೆ. ಉಸಿರನ್ನು ಹೊರಬಿಡುತ್ತಾ ತಲೆ ಮತ್ತು ಕಾಲುಗಳನ್ನು ಯಥಾಸ್ಥಿತಿಗೆ ತನ್ನಿ. ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಯಥಾಸ್ಥಿತಿಗೆ ತನ್ನಿ. ಕಾಲುಗಳಲ್ಲಿ ಕೆಲವು ಇಂಚುಗಳ ಅಂತರ ಇಡಿ ಮತ್ತು ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಅಂಗೈ ಮೇಲ್ಮುಖವಾಗಿರಲಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಪವನ ಮುಕ್ತಾಸನದ ನಂತರ ಮುಂದಿನ ಆಸನ ಶವಾಸನ. ಶವಾಸನಕ್ಕಾಗಿ ಕೈ ಮತ್ತು ಕಾಲುಗಳ ನಡುವೆ ಸೂಕ್ತ ದೂರವನ್ನಿರಿಸಿಕೊಳ್ಳಿ. ಅಂಗೈಗಳನ್ನು ಮೇಲ್ಮುಖವಾಗಿರಿಸಿ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ. ದೀರ್ಘವಾದ ಶ್ವಾಸ ಎಳೆದುಕೊಳ್ಳಿ ಮತ್ತೆ ಶ್ವಾಸ ಹೊರಬಿಡಿ. ನಿಧಾನವಾಗಿ ದೀರ್ಘವಾದ ಶ್ವಾಸ ಎಳೆದುಕೊಳ್ಳಿ ಹಾಗೂ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಹೊರಬಿಡಿ. ಉಸಿರನ್ನ ಎಳೆದುಕೊಳ್ಳುವಾಗ ಅಥವಾ ಬಿಡುವಾಗ ಯಾವುದೇ ರೀತಿಯ ಟೆನ್ಷನ್ ನಿಮ್ಮ ಉಸಿರಾಟದಲ್ಲಿ ಇರಬಾರದು. ಉಸಿರು ದೀರ್ಘವಾಗಿರಬೇಕು ಮತ್ತು ಲಯಬದ್ಧವಾಗಿರಬೇಕು. ಈ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ನಿಧಾನವಾಗಿ ದೀರ್ಘವಾದ ಆಳವಾದ ಉಸಿರು ಎಳೆದುಕೊಳ್ಳಿ ಮತ್ತು ನಿಧಾನವಾಗಿ ದೀರ್ಘವಾದಂತಹ ಶ್ವಾಸವನ್ನು ಹೊರಗೆ ಬಿಡಿ ಮತ್ತು ನಿಮ್ಮ ಶರೀರದ ಪ್ರತಿಯೊಂದು ಭಾಗದ ಬಗ್ಗೆ ಜಾಗೃತಗೊಳಿಸುವ ಮತ್ತು ಸಡಿಲಗೊಳಿಸುವ ಪ್ರಯತ್ನ ಮಾಡಿ. ನಿಮ್ಮ ಶರೀರ ಮೊದಲಿಗಿಂತ ಶಿಥಿಲವಾಗಿದೆ ಎಂದು ಅನುಭವಿಸಿಕೊಳ್ಳಿ. ಶವಾಸನದಿಂದ ಮತ್ತೆ ಮರಳಿ ಬರಲು ನಿಮ್ಮ ಕೈಗಳ ಬೆರಳು ಮತ್ತು ಕಾಲುಗಳ ಬೆರಳುಗಳನ್ನು ಅಲುಗಾಡಿಸಿ ಎಡಕ್ಕೆ ಅಥವಾ ಬಲಮಗ್ಗುಲಿಗೆ ತಿರುಗಿ ನೀವು ಎದ್ದು ಕುಳಿತುಕೊಳ್ಳಿ. ಯಾವುದೇ ಸುಖಾಸನ, ಪದ್ಮಾಸನ, ಅರ್ಧಪದ್ಮಾಸನ ಹಾಕಿ ಕುಳಿತುಕೊಳ್ಳಿ. ಆರಾಮವಾಗಿ ಯಾವ ಆಸನದಲ್ಲಿ ನೀವು ಕುಳಿತುಕೊಳ್ಳಬಹುದೋ ಆ ಆಸನದಲ್ಲಿ ಕುಳಿತುಕೊಳ್ಳಿ. 2 ಕೈಗಳನ್ನು ಧ್ಯಾನ ಮುದ್ರೆಯಲ್ಲಿ ಇರಿಸಿ ಕಣ್ಣುಗಳನ್ನು ಕೋಮಲವಾಗಿ ಮುಚ್ಚಿಕೊಳ್ಳಿ. ಒಂದು ಬಾರಿ ನಿಮ್ಮನ್ನು ನೀವು ಗಮನಿಸಿಕೊಳ್ಳಿ. ನಿಮ್ಮ ಸೊಂಟ ಮತ್ತು ಕುತ್ತಿಗೆ ನೇರವಾಗಿದೆಯೇ ಎಂದು. ಒಂದು ವೇಳೆ ನೇರವಾಗಿಲ್ಲವಾದರೆ ಅದನ್ನು ನೇರವಾಗಿ ಇರಿಸಿಕೊಳ್ಳಿ. ಈಗ ನಾವು ದೀರ್ಘ ಶ್ವಾಸೋಚ್ಛ್ವಾಸದ ಅಭ್ಯಾಸ ಮಾಡೋಣ. ಯೋಗಿಕ್ ದೀರ್ಘ ಶ್ವಾಸ ಉಚ್ಛ್ವಾಸ. ದೀರ್ಘವಾಗಿ ಶ್ವಾಸ ಎಳೆದುಕೊಳ್ಳಿ ಮತ್ತು ದೀರ್ಘವಾಗಿ ಶ್ವಾಸ ಹೊರಗೆ ಬಿಡಿ. ಉಸಿರನ್ನು ಒಳಗೆ ಎಳೆದುಕೊಳ್ಳುವಾಗ ನಿಮ್ಮ ಹೊಟ್ಟೆ, ಎದೆ ಮತ್ತು ಭುಜಗಳಲ್ಲಿ ವಿಸ್ತರಣೆಯ ಅನುಭವ ಹೊಂದಿ. ಉಸಿರನ್ನು ಹೊರಗೆ ಬಿಡುವಾಗ ದೇಹದ ಈ ಭಾಗಗಳಲ್ಲಿ ಸಂಕುಚನೆಯ ಅನುಭವ ಹೊಂದಿ. ದೀರ್ಘವಾದ ಆಳವಾದ ಉಸಿರೆಳೆದುಕೊಳ್ಳಿ. ಉಸಿರೆಳೆದುಕೊಳ್ಳುವಾಗ ನಿಮ್ಮ ಹೊಟ್ಟೆ,
ಎದೆ ಮತ್ತು ಭುಜ ವಿಸ್ತರಣೆಯಾಗಬೇಕು. ಉಸಿರನ್ನು ಹೊರಬಿಡುವಾಗ ಈ ಅಂಗಗಳಲ್ಲಿ ಸಂಕುಚಿತಗೊಳ್ಳುವ ಅನುಭವ ಇರಬೇಕು. ಈ ಪ್ರಕ್ರಿಯೆಯನ್ನು 4ರಿಂದ 5 ಬಾರಿ ಮಾಡಿ. ದೀರ್ಘವಾಗಿ ಉಸಿರನ್ನ ಎಳೆದುಕೊಳ್ಳಿ ಮತ್ತು ದೀರ್ಘವಾಗಿ ಉಸಿರನ್ನ ಹೊರಗೆ ಬಿಡಿ. ಸದಾ ಎಚ್ಚರವಾಗಿರಿ. ನಿಮ್ಮ ಹೊಟ್ಟೆ, ಎದೆ ಮತ್ತು ಭುಜ ವಿಸ್ತಾರವಾಗುವುದನ್ನು ಅನುಭವಿಸಿ. ಉಸಿರನ್ನು ಹೊರಗೆ ಬಿಡುವಾಗ ನೆನಪಿಡಿ, ನಿಮ್ಮ ದೇಹದ ಈ ಭಾಗಗಳು ಸಂಕುಚಿತಗೊಳ್ಳುವ ಅನುಭವ ಹೊಂದಿ. ನೆನಪಿಡಿ, ನಿಮ್ಮ ಶ್ವಾಸ ಉಚ್ಛ್ವಾಸದ ಗತಿ ಆಳವಾಗಿರಬೇಕು, ದೀರ್ಘವಾಗಿರಬೇಕು, ಲಯಬದ್ಧವಾಗಿರಬೇಕು. ಈಗ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ. ದೀರ್ಘ ಶ್ವಾಸ ಉಚ್ಛ್ವಾಸವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮತ್ತು ಮುಂದಿನ ಅಭ್ಯಾಸ ಅನುಲೋಮ ವಿಲೋಮ ಪ್ರಾಣಾಯಾಮ. ಸೊಂಟ ಕುತ್ತಿಗೆ ನೇರವಾಗಿರಬೇಕು. ಇದನ್ನು ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಇಟ್ಟುಕೊಂಡಿರಿ. ಎಡಗೈ ಧ್ಯಾನ ಮುದ್ರೆಯಲ್ಲಿ ಇರಬೇಕು ಮತ್ತು ಬಲಗೈಯನ್ನು ನಾಸಾಗ್ರ ಅಥವಾ ಪ್ರಾಣಾಯಾಮ ಮುದ್ರೆಗೆ ತನ್ನಿ. ಮೂಗಿನ ಬಲ ಹೊಳ್ಳೆಯನ್ನು ಬಂದ್ ಮಾಡಿ ಮತ್ತು ಎಡ ರಂಧ್ರದಿಂದ ನಿಧಾನವಾಗಿ ಶ್ವಾಸ ಒಳಗೆಳೆದುಕೊಳ್ಳಿ. ಈಗ ಮೂಗಿನ ಎಡ ಹೊಳ್ಳೆಯನ್ನು ಬಂದ್ ಮಾಡಿ ಮತ್ತು ಬಲರಂಧ್ರದ ಮೂಲಕ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಈಗ ಪುನಃ ಬಲ ಹೊಳ್ಳೆಯಿಂದ ಶ್ವಾಸವನ್ನು ಒಳಗೆಳೆದುಕೊಳ್ಳಿ ಮತ್ತು ಎಡ ಹೊಳ್ಳೆಯಿಂದ ಹೊರಗೆ ಬಿಡಿ. ಇದಾಯಿತು 1 ಚಕ್ರ. ಇದೇ ರೀತಿ 4 ಚಕ್ರಗಳ ಅಭ್ಯಾಸ ಮಾಡಿ. ನಿಮ್ಮ ಸಾಮರ್ಥ್ಯದ ಅನುಸಾರ 4 ಆವೃತ್ತಿಯ ಅಭ್ಯಾಸ ಮಾಡಿ. ನೆನಪಿಡಿ, ನಿಮ್ಮ ಉಸಿರಾಟ ಅಂದರೆ ಶ್ವಾಸ ಉಚ್ಛ್ವಾಸ ಲಯಬದ್ಧವಾಗಿರಬೇಕು ಮತ್ತು ನಿಮ್ಮ ಉಸಿರನ್ನು ಒಳೆದುಕೊಳ್ಳುವ ಗತಿ ಹಾಗೂ ಹೊರಗೆ ಬಿಡುವಂತಹ ಗತಿ ಸಮಾನವಾಗಿರಬೇಕು. ಉಸಿರಾಟದ ಗತಿಯನ್ನು ಮಧ್ಯೆ ನಿಲ್ಲಿಸಬೇಡಿ. ಅನುಲೋಮ ವಿಲೋಮ ಪ್ರಾಣಾಯಾಮ ಇದು ನಿಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮನಸ್ಸನ್ನು ಏಕಾಗ್ರತಗೊಳಿಸಲು ಸಹಾಯ ಮಾಡುತ್ತದೆ. ಐದು ಆವೃತ್ತಿಗಳು ಪೂರ್ತಿಗೊಂಡಾಗ ನೀವು ಎಡ ನಾಸಿಕಾ ರಂಧ್ರದಿಂದ ಉಸಿರನ್ನು ಹೊರಗೆ ಬಿಡಿ. ಯಥಾಸ್ಥಿತಿಗೆ ಬನ್ನಿ. ಇಲ್ಲಿಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮುಕ್ತಾಯವಾಯಿತು. ಬಲಗೈಯನ್ನು ಮತ್ತೊಮ್ಮೆ ಧ್ಯಾನ ಮುದ್ರೆಗೆ ತನ್ನಿ. ಈಗ ಸಾಮಾನ್ಯ ಶ್ವಾಸ ಉಚ್ಛ್ವಾಸದೊಂದಿಗೆ ನಿಮ್ಮ ಧ್ಯಾನವನ್ನು ಉಸಿರಾಟದ ಮೇಲೆಯೇ ಕೇಂದ್ರೀಕರಿಸಿ. ಯೋಗ ಸಾಧನೆಯಲ್ಲಿ ಈ ಪ್ರಾಣಾಯಾಮದ ಮೂಲಕ ನಿಮ್ಮ ಮಸ್ತಿಷ್ಕದಲ್ಲಿ ಸ್ಥಿರತೆ, ಶಾಂತಿ ಮತ್ತು ಏಕಾಗ್ರತೆ ಮೂಡಿಬರುತ್ತದೆ. ಇದರ ಪೂರ್ತಿ ಅನುಭವವನ್ನು ಪಡೆದುಕೊಳ್ಳಿ ಮತ್ತು ಮನಸ್ಸಿನಲ್ಲೇ ಸಂಕಲ್ಪ ಮಾಡಿ, ನಾವು ನಮ್ಮ ಮನಸ್ಸನ್ನು ಸದಾ ಸಂತುಲಿತವಾಗಿಡಬೇಕು.
ಇದರಲ್ಲೇ ಅಡಗಿದೆ ನಮ್ಮ ಆತ್ಮ ವಿಕಾಸ. ನಾನು ನನ್ನ ಬಗ್ಗೆ, ಕುಟುಂಬದ ಬಗ್ಗೆ, ಕೆಲಸ ಮತ್ತು ಸಮಾಜ ಹಾಗೂ ವಿಶ್ವದ ಬಗ್ಗೆ ಶಾಂತಿ, ಆನಂದ ಮತ್ತು ಆರೋಗ್ಯದ ಪ್ರಚಾರಕ್ಕಾಗಿ ಬದ್ಧನು. ನಾನು ಮಾನವ ಮೌಲ್ಯಗಳನ್ನು ಪಾಲಿಸಲು ಕಟಿಬದ್ಧನಾಗಿದ್ದೇನೆ ಮತ್ತು ದೇಶದ ವಿಕಾಸಕ್ಕಾಗಿ ಸಮರ್ಪಿತನಾಗಿದ್ದೇನೆ. ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನಾವು ಒಗ್ಗಟ್ಟಾಗಿರಬೇಕು. ಈಗ ಶಾಂತಿ ಪಾಠಕ್ಕಾಗಿ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ಮನಸ್ಸು ಹಗುರವಾಗಿದೆ, ಮನಸ್ಸು ಏಕಾಗ್ರತೆ ಹೊಂದಿದೆ. ಈ ಭಾವದೊಂದಿಗೆ ಶಾಂತಿ ಪಾಠವನ್ನು ಮಾಡೋಣ. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्, मा कश्चित् दुःखभाग् भवेत्। ॐ शान्ति शान्ति शान्तिः. ನಿಧಾನವಾಗಿ ನಿಮ್ಮ ಅಂಗೈಗಳನ್ನು ಕಣ್ಣಿನ ಮೇಲಿರಿಸಿ, ಕಣ್ಣುಗಳನ್ನು ಮುಟ್ಟಿ ಮತ್ತು ನಿಧಾನವಾಗಿ ಅಂಗೈಗಳನ್ನು ನಿಮ್ಮ ಮುಖದಿಂದ ತೆಗೆದು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ನಿಮಗೆಲ್ಲರಿಗೂ ಬಹಳ ಧನ್ಯವಾದ. ನಿಮ್ಮ ದಿನ ಮಂಗಲಮಯವಾಗಿರಲಿ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ. ನಮಸ್ಕಾರ. ಯೋಗ ಅವಾಮೂಲ್ಯನ ಕಾರ್ಯಕ್ರಮದ 3ನೇ ದಿನದ ಅಧಿವೇಶನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಈ ವ್ಯಾಖ್ಯಾನ ಮಾಲೆಯನ್ನು ಪ್ರಾರಂಭಿಸುವ ಮೊದಲು ನಾವು ಪ್ರಾರ್ಥನೆ ಮಾಡೋಣ. ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ಕಣ್ಣುಗಳನ್ನು ಕೋಮಲತೆಯೊಂದಿಗೆ ಮುಚ್ಚಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಧನ್ಯವಾದ. ಇದಕ್ಕೂ ಮೊದಲು ನಾವು 2 ವ್ಯಾಖ್ಯಾನ ಮಾಲೆಗಳಲ್ಲಿ ಯೋಗದ ಪರಿಚಯ, ಯೋಗದ ಇತಿಹಾಸ, ಯೋಗದ ಪರಿಭಾಷೆ ಮತ್ತು ಆರೋಗ್ಯದ ಬಗ್ಗೆ ತಿಳಿದುಕೊಂಡೆವು. ಆದರೆ ಇಂದಿನ ನಮ್ಮ ವಿಷಯ ಸಾಮಾನ್ಯ ಯೋಗ ಸಾಧಕರಿಗೆ ಸಾಮಾನ್ಯ ನಿರ್ದೇಶನಗಳು. ಅಂದರೆ ನಾವು ಯೋಗದ ಅಭ್ಯಾಸವನ್ನು ಮಾಡುವಾಗ ಅದಕ್ಕಾಗಿ ಕೆಲವು ದಿಶಾನಿರ್ದೇಶನಗಳನ್ನು ನಿರ್ಧರಿಸಲಾಗಿದೆ. ನೀವೆಲ್ಲರೂ ಕೂಡ ತಿಳಿದಿರುವ ಹಾಗೆ ಯೋಗದ ಅಭ್ಯಾಸವನ್ನು ಮಾಡುವ ಮೊದಲು ಯಾವ ವಿಷಯಗಳ ಬಗ್ಗೆ ಗಮನ ಕೊಡಬೇಕು? ಯಾವ ರೀತಿಯಲ್ಲಿ ನಾವು ಯಾವುದೇ ಕೆಲಸವನ್ನ ಮಾಡುವುದಾದರೂ ಅದರ ನಿರ್ದೇಶನಗಳನ್ನು ಪಾಲಿಸ್ತೇವೆಯೋ? ಅದು ಯಾವುದೇ ಕೆಲಸವಾದರೂ ಸರಿ, ವ್ಯಕ್ತಿಗತ ಕೆಲಸವಾದರೂ, ಕೌಟುಂಬಿಕ ಕೆಲಸವಾದರೂ ಅಥವಾ ಸಾಮಾಜಿಕವಾದರೂ, ನಾವೆಲ್ಲರೂ ಕೂಡ ಒಂದು ನಿರ್ದೇಶನವನ್ನ ಪಾಲಿಸಬೇಕು. ಅದೇ ರೀತಿಯಾಗಿ ಯೋಗ ಸಾಧನೆ ಮಾಡುವುದಕ್ಕೂ ಕೂಡ ಕೆಲವು ನಿರ್ದೇಶನಗಳಿವೆ. ಯಾಕಂದ್ರೆ ಎಲ್ಲಿ ತನಕ ನಾವು ಆ ನಿರ್ದೇಶನಗಳನ್ನು ಸರಿಯಾಗಿ ಪಾಲನೆ ಮಾಡೋದಿಲ್ವೋ, ಯಾವ ಉದ್ದೇಶಕ್ಕಾಗಿ ನಾವು ಯೋಗಾಭ್ಯಾಸ ಮಾಡ್ತೇವೋ, ಯೋಗ ಸಾಧನೆ ಮಾಡ್ತೇವೋ, ಅದು ಪೂರ್ತಿ ಆಗೋದಿಲ್ಲ. ಇದು ಬಹಳವೇ ಮಹತ್ವಪೂರ್ಣವಾಗಿದೆ. ಇದನ್ನು ತಿಳಿಯೋದು ಹಾಗೂ ಮಾಡುವ ಮೊದಲು ಯಾವ್ಯಾವ ವಿಷಯಗಳ ಬಗ್ಗೆ ಗಮನ ಕೊಡಬೇಕು, ಯಾವ್ಯಾವ ಎಚ್ಚರಿಕೆಗಳನ್ನು ವಹಿಸಬೇಕು. ಯೋಗ ಮಾಡುವಾಗ, ನೀವು ಆಸನಗಳನ್ನು ಮಾಡುವಾಗ, ಆಸನದಲ್ಲಿ ಮಲಗಿದ್ರು ಅಥವಾ ಕೂತಿದ್ರು, ಆ ಸಮಯದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ನಿರ್ದೇಶನಗಳನ್ನು ಪಾಲಿಸಬೇಕು, ಅದನ್ನು ತಿಳಿಯುವುದು ಬಹಳ ಅಗತ್ಯ. ಅದೇ ರೀತಿಯಾಗಿ ನಾವು ಯೋಗ ಮಾಡಿದ ನಂತರವೂ ನಾವು ಕೆಲವು ನಿರ್ದೇಶನಗಳನ್ನು ಪಾಲಿಸಬೇಕು. ಇಲ್ಲಿ ತನಕ ನಾವು
ಸರಿಯಾಗಿ ನಿರ್ದೇಶನಗಳನ್ನು ಪಾಲನೆ ಮಾಡೋದಿಲ್ವೋ ಅಲ್ಲಿ ತನಕ ನಮ್ಮ ಉದ್ದೇಶ ಪೂರ್ತಿಯಾಗದು. ಹಾಗಾಗಿಯೇ ಪ್ರತಿಯೊಬ್ಬ ಯೋಗ ಸಾಧಕರು, ಯೋಗಾಭ್ಯಾಸಿ ಯೋಗ ಮಾಡುವ ಮೊದಲು, ಮಾಡುವಾಗ ಮತ್ತು ಮಾಡಿದ ನಂತರ ನಿಯಮಗಳು, ಹೇಳಲಾದ ನಿರ್ದೇಶನಗಳನ್ನು ಅಗತ್ಯವಾಗಿ ಪಾಲಿಸಬೇಕು. ಬನ್ನಿ, ನಮ್ಮ ಇಂದಿನ ವಿಷಯ ಸಾಮಾನ್ಯ ಯೋಗಾಭ್ಯಾಸಕ್ಕಾಗಿ ಸಾಮಾನ್ಯ ನಿರ್ದೇಶನಗಳು. ಇಂದಿನ ನಮ್ಮ ವಿಷಯ ಏನಿದೆಯೋ ಅದರ 3 ಮುಖ್ಯ ಅಂಶಗಳ ಮೇಲೆ ಮಾತಾಡೋಣ. ಮೊದಲನೇದು, ಯೋಗ ಮಾಡುವುದಕ್ಕೂ ಮೊದಲು ನಾವು ಏನು ಮಾಡಬೇಕು, ಯೋಗ ಮಾಡುವಾಗ ನಾವು ಯಾವ ವಿಷಯಗಳ ಬಗ್ಗೆ ಗಮನಹರಿಸಬೇಕು ಮತ್ತು ಯೋಗ ಮಾಡಿದ ನಂತರ ನಾವು ಯಾವ ವಿಷಯಗಳ ಬಗ್ಗೆ ಗಮನಹರಿಸಬೇಕು. ಯೋಗಾಭ್ಯಾಸಕ್ಕೂ ಮೊದಲು ಏನ್ ಮಾಡಬೇಕು ಅಂತ ಹೇಳೋದಾದರೆ ಮುಖ್ಯ ವಿಷಯ ನಮ್ಮ ಶೌಚ. ಯಾಕಂದ್ರೆ ಎಲ್ಲಿ ತನಕ ನೀವು ಶಾರೀರಿಕವಾಗಿ, ಮಾನಸಿಕವಾಗಿ ನೀವು ಸ್ವಚ್ಛವಾಗಿಲ್ಲ ಅಂದರೆ ಅಲ್ಲಿ ತನಕ ಯೋಗದ ಸಂಪೂರ್ಣ ಲಾಭ ಸಿಗೋ ಹಾಗಿಲ್ಲ. ನಿಮ್ಮ ಶರೀರದಲ್ಲಿ ಕೊಳಕು ಇದ್ರೆ ಮತ್ತು ಯೋಗಾಭ್ಯಾಸವನ್ನು ಮಾಡಿದರೆ ಯೋಗದ ಪ್ರಯೋಜನ ಸಿಗಲ್ಲ. ಅದೇ ರೀತಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಅಸ್ವಚ್ಛತೆ ಇದ್ರೆ, ಈರ್ಷೆ ಇದ್ರೆ, ದ್ವೇಷ ಇದ್ರೆ, ಕ್ರೋಧ ಇದ್ರೆ ಅಥವಾ ಯಾವುದೇ ನಕಾರಾತ್ಮಕ ಅಂಶಗಳು ನಿಮ್ಮ ಮನಸ್ಸಿನ ಒಳಗಿದ್ದರೆ ಅದನ್ನಿಟ್ಟುಕೊಂಡು ನೀವು ಯೋಗ ಮಾಡ್ತೀರಿ ಅಂತಾದರೆ ಅದರಿಂದ ಪ್ರಯೋಜನ ಇಲ್ಲ. ಹಾಗಾಗಿ ನಾವು ವಿಶೇಷವಾಗಿ ಗಮನವಹಿಸಿ ನಮ್ಮ ಶರೀರ ಮತ್ತು ಮನಸ್ಸನ್ನು ಸ್ವಚ್ಛವಾಗಿಡಬೇಕು. ಇನ್ನು ನಾವು ಹೇಳೋದಾದರೆ ಸಂತೋಷದ ಬಗ್ಗೆ ಹೇಳ್ಬೋದು. ಅಂದ್ರೆ ನಮ್ಮಲ್ಲೊಂದು ಸಂತೋಷ ಇರಬೇಕು. ನಾವೇನು ಯೋಗ ಸಾಧನೆ ಮಾಡ್ತಿದ್ರು ಕೂಡ, ಯೋಗಾಭ್ಯಾಸ ಮಾಡ್ತಿದ್ರು ಕೂಡ ಅದರಲ್ಲಿ ಸಂತುಷ್ಟರಾಗಿರಬೇಕು. ಮತ್ತೆ ನಾವೆಷ್ಟು ಸಮಯ ಯೋಗ ಸಾಧನೆಯನ್ನು ಮಾಡ್ತೀವೋ ಅದು ಸಂತುಷ್ಟಿ ಕೊಡುತ್ತೆ. ನಿಮ್ಮಲ್ಲಿ ನೀವೇ ಸ್ವಯಂ ಸಂತೋಷಪಡಿ. ಇದು ಬಹಳ ಮಹತ್ವಪೂರ್ಣ. ನಾವು ಬೇರೆ ಯಾವುದೇ ಸಾಧಕರನ್ನು ನೋಡಿ ಯೋಗಾಭ್ಯಾಸ ಮಾಡೋದಲ್ಲ. ಈಗ ಬೇರೆ ಸಾಧಕರು ಏನಾದರೂ ಅಡ್ವಾನ್ಸ್ ಸಾಧನೆ ಮಾಡ್ತಾ ಇದ್ರೆ, ಬಹಳ ಕಠಿಣವಾದ ಯೋಗಾಭ್ಯಾಸ ಮಾಡ್ತಾ ಇದ್ರೆ, ಯೋಗಾಸನ ನಾನು ಕೂಡ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡಬಾರದು. ನಿಮ್ಮ ಶರೀರದಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅದರ ಅನುಸಾರವೇ ಯೋಗಾಭ್ಯಾಸ ಮಾಡಿ. ಯೋಗದ ಅಭ್ಯಾಸ ನಾವು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಆದರೆ ನಿಮಗೇನಾದರೂ ವೀಕ್ನೆಸ್ ಕಾಣಿಸ್ತಿದೆ ಅಂದ್ರೆ ನೀವು ಉಗುರು ಬಿಸಿ ನೀರಿಗೆ ಸ್ವಲ್ಪ ಜೇನು ಹಾಕಿ ಸೇವನೆ ಮಾಡಬಹುದು. ಇದರಿಂದ ನಮ್ಮ ಶರೀರದಲ್ಲಿ ಶಕ್ತಿಯ ಪ್ರವಾಹ ಉಂಟಾಗುತ್ತೆ. ಯೋಗದ ಅಭ್ಯಾಸ ಮಾಡೋ ಮೊದಲು ಒಂದು ಬಹಳ ಮುಖ್ಯವಾದ ವಿಷಯ ನೆನಪಿಟ್ಕೋಬೇಕು. ಈಗ ನಾವು ನೋಡುತ್ತಿರುವ ಹಾಗೆ ಯೋಗ ಸಾಧಕರು ಬೆಳಗ್ಗೆ ಯೋಗ ಸಾಧನೆ ಮಾಡುವುದಕ್ಕಾಗಿ ಬೆಳಗ್ಗೆ ಹೋಗ್ತಿದ್ರೆ ಮತ್ತು ಅವರ ದಿನಚರಿ ಸರಿಯಿಲ್ಲ ಅಂತಾದ್ರೆ, ಅವರು ಬೆಳಗ್ಗೆ ಮಲಮೂತ್ರದಿಂದ ನಿವೃತ್ತರಾಗದಿದ್ರೆ, ಅಂದರೆ ಮಲಮೂತ್ರವನ್ನು ಮಾಡದೆಯೇ ಯೋಗ ಸಾಧನೆ ಮಾಡ್ಲಿಕ್ಕೆ ಹೋಗ್ತಿದ್ರೆ ಅದು ಸರಿಯಲ್ಲ. ಮಲಮೂತ್ರ ವಿಸರ್ಜನೆ ಮಾಡಿದ ನಂತರವೇ ಯೋಗ ಸಾಧನೆಯನ್ನ ಮಾಡಬೇಕು. ಆಗ ಮಾತ್ರ ಯೋಗದ ಪ್ರಭಾವ, ಯೋಗಾಸನದ ಪ್ರಭಾವ ಚೆನ್ನಾಗಿರ್ತದೆ. ಯೋಗ ಮಾಡುವ ಮೊದಲು ನಾವು ಈ ಸಿದ್ಧತೆನ ನೋಡಬೇಕು. ಯಾವ ಆಸನದಲ್ಲಿ ನೀವು ಯೋಗವನ್ನು ಮಾಡಲು ಹೊರಟಿರುವಿರೋ ಅದು ಸರಿಯಿದೆ ಅಂತ. ಅದಕ್ಕಾಗಿ ನೀವು ಯೋಗ ಮ್ಯಾಟ್, ಕಂಬಳಿ, ಜಮಖಾನ ಇಂಥ ಯಾವುದೇ ವಸ್ತ್ರವನ್ನ ಆರಿಸಿಕೊಳ್ಳಿ. ಯೋಗ ಆಸನವನ್ನು ಮಾಡುವಾಗ ನಾವು ಯಾವ ರೀತಿಯ ಬಟ್ಟೆ ಧರಿಸಬೇಕು? ಅದು ಹಗುರವಾದ ಹತ್ತಿಯ ಬಟ್ಟೆಯಾಗಿರಬೇಕು, ಆರಾಮದಾಯಕವಾಗಿರಬೇಕು. ಅಂತಹ ಬಟ್ಟೆಯನ್ನೇ ಆಯ್ಕೆ ಮಾಡಬೇಕು. ಯೋಗ ಮಾಡುವ ಮೊದಲು ಅತ್ಯಂತ ಮಹತ್ವಪೂರ್ಣವಾದ ವಿಷಯ, ಅಂಶ ಅಂತಂದ್ರೆ ಅದು ನಿಮ್ಮನ್ನು ನೀವು ಸ್ವತಃ ಪರಿಶೀಲಿಸೋದು. ನಿಮಗೆ ಯಾವುದೇ ರೋಗ ಇಲ್ಲ ಅಂತ ಖಚಿತಪಡಿಸಿಕೊಳ್ಳಿ. ನೀವು ಹೃದಯ ರೋಗ ಅಥವಾ ಸಂದುಗಳ ನೋವು, ಗರ್ಭಾವಸ್ಥೆ, ಮಾಸಿಕ ಧರ್ಮ ಅಥವಾ ಇನ್ಯಾವುದೇ ರೋಗಗಳಿವೆಯೋ ನಿಮಗೆ ಅದು ಯೋಗ ಮಾಡಿದ ನಂತರ ತೊಂದರೆ ಕೊಡುವಂತಿರಬಾರದು. ಹೀಗೆ ಯೋಗಾಭ್ಯಾಸವನ್ನು ಮಾಡುವ ಮೊದಲು ನಿಮ್ಮ ಯೋಗ ಶಿಕ್ಷಕರು, ಯೋಗ ಚಿಕಿತ್ಸಕರು ಅಥವಾ ಚಿಕಿತ್ಸಕರ ಜೊತೆ ಪರಾಮರ್ಶೆ ಮಾಡಿಕೊಳ್ಳಿ. ಅವರಿಗೆ ತಿಳಿಸಿ ನಿಮಗೆ ಯಾವ ರೀತಿಯ ಸಮಸ್ಯೆಗಳಿವೆ ಅಂತ, ಇದರಲ್ಲಿ ನೀವು ಯಾವ ರೀತಿಯ ಯೋಗಾಭ್ಯಾಸ ಮಾಡಬಹುದು ಅಂತ ಕೇಳಿ. ಈಗ ನಾವು ಹೇಳಿದ್ದೇನಿದೆಯಲ್ಲ, ಇದು ಯೋಗಕ್ಕೂ ಮೊದಲಿನ ವಿಷಯ. ಈಗ ನಾವು ಮಾತಾಡೋಣ ಯೋಗದ ಸಂದರ್ಭದಲ್ಲಿ, ಅಂದರೆ ಯೋಗ ಮಾಡುವಾಗ ಏನ್ ಮಾಡಬೇಕು ಅನ್ನೋದನ್ನ. ಯೋಗದ ಪ್ರಾರಂಭವನ್ನು ಶಾಂತಚಿತ್ತ ಮನಸ್ಸಿನಿಂದ
ಮೊದಲು ಕುಳಿತುಕೊಂಡು ದೀರ್ಘ ಶ್ವಾಸೋಚ್ಛ್ವಾಸ ಮಾಡಿ ಕೆಲ ಕ್ಷಣಗಳ ತನಕ. ನಂತರ ನೀವು ಪ್ರಾರ್ಥನೆ ಮಾಡಿ. ಏಕೆಂದರೆ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಮನಸ್ಸು ಏಕಾಗ್ರವಾಗುತ್ತದೆ, ನಮಗೆ ಶಾಂತಿ ಸಿಗುತ್ತದೆ. ನಮ್ಮ ಮನಸ್ಸು ಏಕಾಗ್ರ ಮತ್ತು ಶಾಂತವಾದಾಗ ನಾವೇನು ಯೋಗ ಸಾಧನೆ ಮಾಡುತ್ತೇವೆಯೋ ಅದರ ಪ್ರಯೋಜನ ಸಿಗುತ್ತೆ. ಯೋಗಾಭ್ಯಾಸವನ್ನು ಮಾಡುವಾಗ ನೀವು ನಿಮ್ಮ ಶರೀರವನ್ನು ಕೆಡಿಸಬೇಡಿ. ಆಸನ ಮಾಡುವಾಗ ಆಘಾತ ಮಾಡಿಕೊಳ್ಳಬೇಡಿ. ನಿಮ್ಮ ಶರೀರದಲ್ಲಿ ಎಷ್ಟು ಸಾಮರ್ಥ್ಯವಿದೆಯೋ ಅದರನುಸಾರವೇ ಯೋಗಾಭ್ಯಾಸ ಮಾಡಿ. ಯೋಗಾಭ್ಯಾಸವನ್ನು ಮಾಡುವಾಗ ನೀವು ಉಸಿರನ್ನು ಹಿಡಿದಿಡಬೇಡಿ. ಕೆಲವು ವಿಶೇಷವಾದ ಯೋಗಾಭ್ಯಾಸಗಳಲ್ಲಿ ಉಸಿರಾಟವನ್ನು ಹಿಡಿದಿಡುವಂತಹ ನಿರ್ದೇಶನಗಳನ್ನು ನೀಡಲಾಗಿದೆ. ಎಲ್ಲಿ ತನಕ ನಿಮ್ಮ ಯೋಗ ತರಬೇತಿದಾರರು ಉಸಿರು ಹಿಡಿದಿಡುವುದಕ್ಕೆ ಹೇಳೋದಿಲ್ವೋ ಅಲ್ಲಿ ತನಕ ಉಸಿರು ಹಿಡಿದಿಡಬೇಡಿ. ಮತ್ತೊಂದು ವಿಷಯ ಅಂತಂದರೆ ಶ್ವಾಸ ಮತ್ತು ಉಚ್ಛ್ವಾಸ, ಅಂದರೆ ಉಸಿರನ್ನು ಎಳೆದುಕೊಳ್ಳುವ ಮತ್ತು ಬಿಡುವ ಪ್ರಕ್ರಿಯೆ, ಅದು ಮೂಗಿನ ಮೂಲಕವೇ ಆಗಬೇಕು. ಯೋಗಾಭ್ಯಾಸವನ್ನು ಮಾಡುವಾಗ ನೆನಪಿಡಬೇಕಾದ ಅಂಶ ನಿಮ್ಮ ಶರೀರ, ನಿಮ್ಮ ಉಸಿರಾಟ, ನಿಮ್ಮ ಮನಸ್ಸು ಮೂರರಲ್ಲೂ ಸಮನ್ವಯ ಬೇಕು. ಈ ಮೂರರಲ್ಲಿ ಸಮನ್ವಯ ಇದ್ದಾಗ ನಿಮಗೆ ಯೋಗದ ಸಂಪೂರ್ಣ ಲಾಭ ಅದು ಖಂಡಿತ ಸಿಗತ್ತೆ. ಹಾಗೆ ಮಾಡುವುದರಿಂದ ನಮ್ಮ ಪ್ಯಾರಾಸಿಂಪೆಥೆಟಿಕ್ ಮತ್ತು ಸಿಂಪೆಥೆಟಿಕ್ ವ್ಯವಸ್ಥೆಗಳೇನಿವೆ ಅವುಗಳನ್ನು ಸಮತೋಲನಗೊಳಿಸಲು ಬಹಳ ಅನುಕೂಲವಾಗುತ್ತೆ. ಯೋಗ, ನೀವು ಯೋಗ ಪೂರ್ವ ಮತ್ತು ಯೋಗದ ಸಮಯದಲ್ಲಿ ಬೇಕಾದ ವಿಷಯಗಳನ್ನು ತಿಳ್ಕೊಂಡ್ರಿ. ಈಗ ಯೋಗಾಭ್ಯಾಸವನ್ನು ಮುಗಿಸುವುದು ಹೇಗೆ? ನಾವು ಯೋಗಾಭ್ಯಾಸ ಮಾಡಿದ್ವಿ, ಆದರೆ ನಾವು ಬೇಗನೆ ಎದ್ದು ಅದನ್ನು ಮುಗಿಸಿಬಿಡೋದಲ್ಲ. ಯೋಗದ ಮುಕ್ತಾಯವನ್ನು ನೀವು ಪ್ರಾರ್ಥನೆ, ಧ್ಯಾನ, ದೀರ್ಘ ಮೌನ ಕೆಲ ಕ್ಷಣಗಳ ತನಕ ಮಾಡಿ. ನಂತರ ಯೋಗವನ್ನು ಮುಕ್ತಾಯಗೊಳಿಸಿ. ಯೋಗದ ಮುಕ್ತಾಯ ಮಾಡಿದ ನಂತರ ನೀವು ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿದ ನಂತರ ಒಂದು ಕ್ಷಣದ ಮಟ್ಟಿಗಾದರೂ ನೀವು ಸುಮ್ಮನೆ ಕುಳಿತಿರಿ. ನಿಮ್ಮನ್ನು ನೀವು ನೋಡಿಕೊಳ್ಳಿ ಮತ್ತು ತಿಳಿಯುವಂಥ ಪ್ರಯತ್ನ ಮಾಡಿ. ಯೋಗ ಮಾಡುವ ಮೊದಲು, ಯೋಗ ಮಾಡುವಾಗ ಮತ್ತು ಯೋಗದ ನಂತರ ನಿಮ್ಮ ಶರೀರ, ನಿಮ್ಮ ಮನಸ್ಸು ಮತ್ತು ನಿಮ್ಮ ಉಸಿರಾಟದಲ್ಲಿ ಏನು ಬದಲಾವಣೆ ಆಗಿದೆ. ಯಾಕಂದರೆ ಎಲ್ಲಿ ತನಕ ಅದನ್ನು ತಿಳ್ಕೊಳ್ಳೋದಿಲ್ವೋ, ಎಲ್ಲಿ ತನಕ ಅದನ್ನು ತಿಳಿಯುವಂತಹ ಪ್ರಯತ್ನ ನೀವು ಮಾಡೋದಿಲ್ವೋ ಅಲ್ಲಿ ತನಕ ಸಂಪೂರ್ಣ ಯೋಗ ಸಾಧ್ಯ ಇಲ್ಲ. ಹಾಗಾಗಿ ನಾವಿದನ್ನು ತಿಳಿಬೇಕು. ನೀವು ನಿಮ್ಮ ಯೋಗವನ್ನು ಮುಕ್ತಾಯಗೊಳಿಸಿದಾಗ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ನಾವು ಎಷ್ಟು ಹೊತ್ತು ಆದ ಮೇಲೆ ಸ್ನಾನ ಮಾಡಬೇಕು? ಯಾಕಂದರೆ ಯೋಗ ಮಾಡುವಾಗ ನಮ್ಮ ಶರೀರದಲ್ಲಿ ಒಂದು ರೀತಿಯ ಶಾಖ, ಉಷ್ಣತೆ ಉಂಟಾಗತ್ತೆ. ಹಾಗಾಗಿ ತಕ್ಷಣ ಸ್ನಾನ ಮಾಡೋದಲ್ಲ. ಕನಿಷ್ಠ ಪಕ್ಷ ನೀವು 15ರಿಂದ 20 ನಿಮಿಷ ಸಮಯ ಕೊಡಿ. ಆಗ ನಿಮ್ಮ ಶರೀರದ ಶಾಖ ಸಮತೋಲನಕ್ಕೆ ಬರುತ್ತದೆ. ನಂತರವೇ ಸ್ನಾನ ಮಾಡಿ. ಯೋಗ ಮಾಡಿದ ನಂತರ ಬರುವಂತಹ ಸಾಮಾನ್ಯ ಪ್ರಶ್ನೆಯೆಂದರೆ ಎಷ್ಟು ಹೊತ್ತಾದ ಮೇಲೆ ನಾವು ಆಹಾರ ಸೇವನೆ ಮಾಡಬೇಕು? ಶರೀರದ ರಕ್ತ ಪರಿಸಂಚಲನೆ ಸಾಮಾನ್ಯವಾದ ನಂತರವೇ, ಯೋಗಾಭ್ಯಾಸದ 20 ನಿಮಿಷದ ನಂತರವೇ ಆಹಾರ ಸೇವನೆ ಮಾಡಿ. ಒಂದು ವಿಷಯದ ಬಗ್ಗೆ ಗಮನ ಕೊಡಿ, ನಿಮ್ಮ ಆಹಾರ ಸಾತ್ವಿಕವಾಗಿರಬೇಕು. ಈ ಎಲ್ಲ ವಿಷಯಗಳನ್ನ ಇಂದು ನಾವು ನಿಮ್ಮ ಜೊತೆ ಹಂಚಿಕೊಂಡಿದ್ದೇವೆ. ಯೋಗಕ್ಕೂ ಮೊದಲು, ಯೋಗದ ಸಮಯದಲ್ಲಿ ಮತ್ತು ಯೋಗದ ನಂತರ ಏನು ಮಾಡಬೇಕು ಅಂತ. ಸರಿ, ಇಂದಿನ ವ್ಯಾಖ್ಯಾನವನ್ನು ಇಲ್ಲಿಯೇ ಮುಕ್ತಾಯಗೊಳಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ शांति है। धीरे से आंखें खोलेंगे। धन्यवाद।